ಬೇಡರ ಕಣ್ಣಪ್ಪನಿಂದ ಜೀವನ ಚೈತ್ರದವರೆಗಿನ 30 ಹೆಚ್ಚು ಕಡಿಮೆ 30-40 ವರ್ಷಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ನಡೆದ ದಾರಿ, ಮೂಡಿಸಿದ ಹೆಜ್ಜೆ ಗುರುತು, ನೆಟ್ಟ ಮೈಲಿಕಲ್ಲು, ಮುಟ್ಟಿದ ಗುರಿ ಎಲ್ಲವೂ ದೊಡ್ಡದು, ಗಟ್ಟಿಯಾದ್ದು. ಕರ್ನಾಟಕ ರತ್ನ, ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಜನಕೋಟಿಯಿಂದ ಪ್ರೀತಿಯಿಂದ ಅಣ್ಣ ಎಂದು ಕರೆಯಿಸಿಕೊಂಡವರು. ಅವರಿಗೆ ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿ ಶ್ರೀ ಹೆಗ್ಗಡೆಯವರಲ್ಲಿ ಅತಿಶಯವಾದ ಭಕ್ತಿ, ಗೌರವ. ಅವರೇ ಒಂದು ಕಡೆ ಹೇಳಿದ್ದಾರೆ, ಈಗಿನ ಕಾಲದಲ್ಲಿ ಬ್ಯಾಟ್ರಿ ಹಾಕಿ ಹುಡುಕಿದರೂ ಸಿಗದಂತಹ ಅಪರೂಪದ ವ್ಯಕ್ತಿ ಹೆಗ್ಗಡೆಯವರು ಎಂಬುದಾಗಿ. ಈಗ ಡಾಕ್ಟರ್ ರಾಜ್ಕುಮಾರ್. ಪೂಜ್ಯ ಸ್ವಾಮೀಜಿಯವರುಗಳೇ ಹಾಗೂ ಪೂಜ್ಯ ಧರ್ಮಸ್ಥಳದ ಹೆಗ್ಗಡೆಯವರೇ, ಹಿರಿಯರೇ, ವಿದ್ಯಾವಂತರೇ, ಬುದ್ಧಿವಂತರೇ ಹಾಗೂ ಇಲ್ಲಿ ನೆರೆದಿರತಕ್ಕ ಅನೇಕ ನಮ್ಮ ಅಭಿಮಾನಿ ಬಂಧುಗಳೇ, ನನಗನ್ಸುತ್ತೆ ಇಲ್ಲಿ ಏನು ಮಾತನಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಒಂದು ಸಭೆನ ನೋಡ್ತಾ ಇದ್ದರೆ ಇದೇನು ಕೈಲಾಸವೋ ವೈಕುಂಠವೋ ಅದೇನಾದ್ರು ಇದ್ದರೆ ಹೀಗೆ ಇರಬಹುದೋ ಅಂತ ಅನಿಸುತ್ತೆ. ನಾನು ಒಂದೇ ಮಾತು ಹೇಳೋದಕ್ಕೆ ಆಸೆ ಪಡ್ತೀನಿ. ಎಲ್ಲ ಮಹನೀಯರು ಹಾಗೂ ಮಹಾತ್ಮರು, ತಪಸ್ವಿಗಳು ಹೆಗ್ಗಡೆಯವರ ಸೇವೆಯನ್ನು ಗುರುತಿಸಿ ಅನೇಕವಾಗಿ ಆಶೀರ್ವಚನಗಳನ್ನು ಹೇಳಿದ್ದಾರೆ. ನಾನು ಏನು ಹೇಳಬಲ್ಲೆ? ದೀನ ನಾನು, ಸಮಸ್ತ ಲೋಕಕ್ಕೆ ದಾನಿ ನೀನು, ವಿಚಾರಿಸಲು ಮತಿಹೀನ ನಾನು, ಮಹಾಮಹಿಮ ಕೈವಲ್ಯಪತಿ ನೀನು, ಏನ ಬಲ್ಲೆನು ನಾನು, ನೆರೆ ಸುಜ್ಞಾನ ಮೂರ್ತಿ ನೀನು, ನಿನ್ನ ಸಮಾನರುಂಟೆ ದೇವ, ರಕ್ಷಣನವರತ. ಕನಕದಾಸರು ಇದನ್ನು ಹೇಳಿದ್ರು. ಇದನ್ನು ಮಾತ್ರ ನಾನು ಹೇಳಬಲ್ಲೆ, ಯಾಕೆಂದ್ರೆ ನಾನು ವಿದ್ಯಾವಂತ ಅಲ್ಲ, ದೊಡ್ಡ ಭಾಷಣಕಾರನಲ್ಲ, ಮಾತುಗಾರನಲ್ಲ. ಒಟ್ಟಿನಲ್ಲಿ ನನಗೇನನ್ಸುತ್ತೆ, ಹೂವಿನಿಂದ ನಾರು ಸ್ವರ್ಗ ಸೇರಿತು ಅಂತ ಹೇಳಿದ ಹಾಗೆ ಹೆಗ್ಗಡೆಯವರು ನನ್ನ ಈ ಸಭೆಯಲ್ಲಿ ಬರಮಾಡಿಕೊಂಡು ನನ್ನನ್ನು ಈ ಸಭೆಯಲ್ಲಿ ಸೇರಿಸಿ ಅವ್ರನ್ನ ಆಶೀರ್ವಾದ ಮಾಡಿದ ಎಲ್ಲ ಮಹನೀಯರುಗಳು, ಅವರು ನಮಗೂ ಆಶೀರ್ವಾದ ಮಾಡಿದ್ದಾರೆ ಅಂತ ನಾನು ಅನ್ಕೋತೀನಿ. ಇದು ನನಗೇನು ಅನಿಸುತ್ತೆ ಅಂತ ಹೇಳಿದ್ರೆ, ನಾನು ಅನೇಕ ಸಲ ಧರ್ಮಸ್ಥಳಕ್ಕೆ ಬಂದಿದ್ದೀನಿ. ಹೆಗ್ಗಡೆಯವರು ಮಾಡಿರ್ತಕ್ಕಂಥ ಸೇವೆ, ಜನಸೇವೆಯೇ ಜನಾರ್ದನನ ಸೇವೆ ಅಂತ ಹೇಳ್ತಾರೆ ದೊಡ್ಡವರು. ಹಾಗೂ ದೊಡ್ಡ ದೊಡ್ಡ ಸಾಧುಗಳು, ಸಂತರು ಬೇಕಾದಷ್ಟು ಹೇಳಿದ್ದಾರೆ. ಇವತ್ತಿನ ದಿವಸ ಅವರು ಮಾಡಿರ್ತಕ್ಕ ಸೇವೆ, ಮಾಡ್ತಾ ಇರತಕ್ಕಂಥ ಸೇವೆ, ಜನಸೇವೆ, ಜನಾರ್ದನ ಸೇವೆ, ಅವ್ರಿಗೆ ಎಷ್ಟು ಮಾಡಿದ್ರೂ ತೃಪ್ತಿ ಕಂಡಿರಲಾರು. ಅವರು ಯಾಕೆ ಕಂಡಿರಲಾರು? ಹೆಚ್ಚಿಗೆ ಪ್ರಪಂಚನ ನೋಡೋದಕ್ಕಿಂತಲೂ, ಜನಗಳನ್ನು ನೋಡೋದಕ್ಕಿಂತಲೂ ಹೆಚ್ಚಾಗಿ ಅವರನ್ನ ಅವರು ನೋಡ್ಕೊಂಡಿದ್ದಾರೆ. ಅವರನ್ನೇ ಅವರು ನೋಡ್ಕೊಂಡಿರೋದ್ರಿಂದ ಇದೇ ನನ್ನ ಕರ್ತವ್ಯ, ಹೀಗೆ ಮಾಡಿದ್ರೆ ಶ್ರೇಯಸ್ಸು, ಇದರಲ್ಲೇ ಶಾಂತಿ, ಸುಖ, ಆನಂದ ಇವುಗಳನ್ನ ಕಂಡುಕೊಂಡಿದ್ದಾರೆ. ಬಹಳ ಅಪರೂಪವಾದಂಥ ತತ್ವ ಇದು. ಅದನ್ನು ಅವರು ಸಾಧನೆ ಮಾಡಿಬಿಟ್ಟಿದ್ದಾರೆ. ಆದ್ದರಿಂದಲೇ ಅನೇಕ ಗ್ರಾಮಗಳ ಅಭ್ಯುದಯ, ಅನೇಕ ಜನರ ಉದ್ಧಾರ, ಬಡ ಜನರ ಉದ್ಧಾರ, ಅವರಿಗೆಲ್ಲ ಜೀವನಕ್ಕೆ ಆಧಾರವಾಗತಕ್ಕಂಥ ಅನೇಕ ಕೆಲಸಗಳನ್ನು ಅವರು ಮಾಡಿ ಧರ್ಮಸ್ಥಳದಲ್ಲಿ ಹೆಸರಿಗೆ ತಕ್ಕ ಹಾಗೆ, ಇದು ಧರ್ಮಸ್ಥಳ. ಧರ್ಮಸ್ಥಳ ಅಂದರೆ ಹೇಗೆ
ಇದು ಧರ್ಮಸ್ಥಳವಾಯಿತು ಅಂತ ಹೇಳಿದ್ರೆ ಬರತಕ್ಕಂಥ ಯಾತ್ರಾರ್ಥಿಗಳು ಇಲ್ಲಿ ಅನ್ನದಾನ ಹಾಗೂ ದರ್ಶನ, ಸ್ವಾಮಿಯ ದರ್ಶನ, ಮಂಜುನಾಥನ ದರ್ಶನ ಪಡೆದು ಹೋಗ್ತಾರೆ. ಮಂಜುನಾಥನ ದರ್ಶನ ಪಡೆದು ಹೋಗಬೇಕಾದ್ರೆ ಮಂಜುನಾಥನ ಕಣ್ಣಿಂದ ನೋಡೋದಕ್ಕೆ ಸಾಧ್ಯವಾ? ನೋಡಿದ್ದಾರೆ ಯಾರಾದರೂ? ಇಲ್ಲ. ಅದನ್ನು ಎಲ್ಲಿ ನೋಡೋದಕ್ಕೆ ಸಾಧ್ಯ? ಮನುಷ್ಯನಲ್ಲೇ ನೋಡೋದಕ್ಕೆ ಸಾಧ್ಯ. ಹೆಗ್ಗಡೆಯವರನ್ನ ನೋಡಿದ್ರೆ ಆ ಭಾವನೆ ಬರೋದಕ್ಕೆ ಸಾಧ್ಯ ಅಂತ ನನಗನ್ಸುತ್ತೆ. ಆ ವಿಶಾಲವಾದ ಮನೋಭಾವ, ಆ ದೈವತ್ವ ಅದವರಲ್ಲಿದ್ದರೆ ಮಾತ್ರ ಅದು ಸಾಧ್ಯವೇ ಹೊರತು, ಯಾತಕ್ಕೆಂದ್ರೆ 25 ವರ್ಷಗಳ ಕಾಲದಿಂದ ಇದೇ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೆ ತೃಪ್ತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೂ ಏನೇನು ಮಾಡಬೇಕು ಅನ್ನೋ ಆಸೆ ಅವರಲ್ಲಿದೆ. ಅನೇಕ ನನ್ನ ವಿಶ್ವಾಸಿಗಳು, ಆತ್ಮೀಯರು ಹೇಳಿದ್ರು, ಅವ್ರು ಮಾಡಿರತಕ್ಕಂಥ ಕಾರ್ಯಗಳನ್ನು, ಮಾಡ್ತಾ ಇರತಕ್ಕಂಥ ಕಾರ್ಯಗಳನ್ನು, ಈ ಒಂದು ವಿಶಾಲವಾದ ಮನೋಭಾವನೆ ಬೆಳಿಬೇಕಾದ್ರೆ ಬಹಳ ಕಷ್ಟವಾದಂಥ ವಿಷಯ. ಇದನ್ನು ಮೈಗೂಡಿಸ್ಕೊಳ್ಳೋದು, ಮನಸ್ಸಿಗೆ ಹಚ್ಕೊಳ್ಳೋದು ತುಂಬ ಕಷ್ಟವಾದಂಥ ವಿಷಯ. ಕಷ್ಟವಾಗಿರುತ್ತೆ. ಅದು ಒಗ್ಗಿಬಿಟ್ರೆ ಅದರಲ್ಲಿ ಬರತಕ್ಕಂಥ ಸುಖ, ಅದರಲ್ಲಿ ಸಿಕ್ಕತಕ್ಕಂಥ ಆನಂದ ಬೇರೆ ಇನ್ಯಾತ್ರಲ್ಲೂ ಸಿಕ್ಕೋದಕ್ಕೆ ಸಾಧ್ಯ ಇಲ್ಲ. ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡಲ್ಲ ಅಂತಾರೆ ಹೇಳ್ತೀನಿ. ಹಾಗೆ ಅವರು ಮಾಡಿರ್ತಕ್ಕಂಥ ಕರ್ತವ್ಯ ಇಲ್ಲಿ ಬರತಕ್ಕಂಥ ಯಾತ್ರಾರ್ಥಿಗಳು ಹಾಗೂ ಬಂದು ಇದನ್ನು ಇಲ್ಲಿ ಗಮನಿಸಿದಾಗ ಇಲ್ಲಿಂದ ಏನು ತಿಳ್ಕೋಬಹುದು ಅಂತ ಹೇಳಿದ್ರೆ, ನಾವೇನಾದರೂ ಹೇಳೋದಕ್ಕಿಂತಲೂ ಕೇಳೋದು ಬಹಳ ಉತ್ತಮ, ಕೇಳಿ ತಿಳ್ಕೊಳ್ಳೋದು ಬಹಳ ಉತ್ತಮ. ಈ ಕ್ಷೇತ್ರದಲ್ಲಿ ಬಂದು ಏನಾದರೂ ತಿಳ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಹೊರತು ತಿಳಿ ಹೇಳೋದಕ್ಕೆ ಚೆನ್ನಾಗಿರೋದಿಲ್ಲ. ಪ್ರಭು ಮಂಜುನಾಥ ಸ್ವಾಮಿ, ನಮ್ಮ ಹಿರಿಯರು ಹೇಳಿದರು, ಬೆಳ್ಳಿ ಹಬ್ಬ ಆಗಿದೆ, ಚಿನ್ನದ ಹಬ್ಬ ಆಗಲಿ, ಹಾಗೆ ವಜ್ರದ ಹಬ್ಬನೂ ನಡೀಲಿ ಅಂತ ಹೇಳಿ. ಇದನ್ನೆಲ್ಲ ಕೇಳಿದಾಗ ನಮಗೂ ಸ್ವಲ್ಪ ಆಸೆ ಆಗುತ್ತೆ. ಏನು ಆಸೆ? ಅಲ್ಲಿವರೆಗೂ ಆಯುಸ್ಸು ನಮಗೂ ಕೊಟ್ಟಿದ್ರೆ ಬಹಳ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಇದನ್ನೆಲ್ಲ ನಾವು ಕಣ್ತುಂಬ ನೋಡ್ತಾ ಇರಬಹುದು, ಇವರುಗಳಿಂದ ಅನೇಕ ವಿಷಯಗಳನ್ನು ನಾವು ತಿಳ್ಕೋಬಹುದು ಅನ್ನೋಂಥ ಭಾವನೆ ಮೂಡೋದಕ್ಕೆ ಸಾಧ್ಯ. ಆ ಸ್ವಾಮಿ ಮಂಜುನಾಥ ಪ್ರಭು ಇವರಿಗೆ ಹೆಚ್ಚಿನ ಆರೋಗ್ಯ, ಆಯುಸ್ಸು, ಇನ್ನು ಆ ಕರ್ತವ್ಯದಲ್ಲಿ ಅದನ್ನೇನು ಹೇಳಲೇಬೇಕಾಗಿಲ್ಲ, ಅದು ಜನ್ಮ ಕಂಟಿರೋದದು. ಅದು ಹಾಗೆ ಇರಲಿ ಅಂತ ನಾವೇನು ಕೇಳಬೇಕಾಗಿಲ್ಲ, ಅದು ಹಾಗೇನೇ ಇರುತ್ತೆ. ಅವನ ಅನುಗ್ರಹ ಇರೋದೇ ಹಾಗೆ. ಇಷ್ಟು ಹೇಳಿ ಇಂಥ ಒಂದು ಸದವಕಾಶವನ್ನು ನನಗೆ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಈ ಸಮಾರಂಭದ ಎಲ್ಲ ನನ್ನ ಆತ್ಮೀಯರಿಗೂ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹಾಪುರುಷರಿಗೂ, ಮಹಾತ್ಮರಿಗೂ, ವಿದ್ಯಾವಂತರಿಗೂ ಹಾಗೂ ನಮ್ಮ ಅಭಿಮಾನಿ ಬಂಧುಗಳಿಗೂ, ಧರ್ಮಸ್ಥಳದ ಹೆಗ್ಗಡೆಯವರಿಗೂ ನನ್ನ ಅನೇಕ ವಂದನೆಗಳನ್ನು ಅರ್ಪಿಸೋದ್ರ ಮೂಲಕ ಅವರ ಆಶೀರ್ವಾದವನ್ನು ಬೇಡಿ ನನ್ನ 2 ತೊದಲು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹಾಡಿ ಇವಾಗ ಬೇಡಿ, ಕಡೆಯಲ್ಲಿ ಹೇಳ್ತೀನಿ. ಶ್ರೀ ರಾಜ್ಕುಮಾರ್ರ ಸಹಧರ್ಮಿಣಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರು ಶ್ರೀ ಹೆಗ್ಗಡೆಯವರನ್ನು ಸನ್ಮಾನಿಸ್ತಾ ಇದ್ದಾರೆ. ರಾಜ್ಕುಮಾರ್ ಅವರು ಸಹಧರ್ಮಿಣಿಯೊಂದಿಗೆ ಮಾನ್ಯ ಶ್ರೀ ಹೆಗ್ಗಡೆಯವರನ್ನು ಸನ್ಮಾನಿಸ್ತಾ ಇದ್ದಾರೆ. ಶ್ರೀ ಕ್ಷೇತ್ರ ಹಾಗೂ ಧರ್ಮಾಧಿಕಾರಿ ಶ್ರೀ ಹೆಗ್ಗಡೆಯವರ ಮೇಲೆ ತಮಗಿರುವ ಭಕ್ತಿ ಗೌರವಗಳಿಗೆ ಶಬ್ದರೂಪವನ್ನು ನೀಡಿದ್ದಲ್ಲದೆ ಶ್ರೀ ಹೆಗ್ಗಡೆ ದಂಪತಿಗಳನ್ನು ಸನ್ಮಾನಿಸಿದ ಶ್ರೀ ರಾಜಕುಮಾರ್ ದಂಪತಿಗಳಿಗೆ ನಮ್ಮ ವಂದನೆಗಳು.